ಪ್ರೈಸ್ ದ ಲಾರ್ಡ್. ಲೋಕನ ಶುಭ ಸಂದೇಶ ಅಧ್ಯಾಯ 15 ವಚನ 8ರಿಂದ 10 ವಾಕ್ಯಗಳನ್ನ ಧ್ಯಾನ ಮಾಡುವಾಗ ಯೇಸು ಸ್ವಾಮಿಯಲ್ಲಿ ಒಂದು ಸಾಮರ್ಥ್ಯನ್ನ ನುಡಿಯುತ್ತಾರೆ. ಒಬ್ಬಾಕೆಯ ಬಳಿ 10 ನಾಣ್ಯಗಳಿದ್ದವು. 10 ನಾಣ್ಯಗಳಲ್ಲಿ ಒಂದು ನಾಣ್ಯ ಆಕೆಯಿಂದ ಕಳೆದು ಹೋಯಿತು. ಕಳೆದು ಹೋದಂತ ಆ ನಾಣ್ಯಕ್ಕಾಗಿ ಆಕೆ ಮನೆಯೆಲ್ಲ ಹುಡುಕುತ್ತಾಳೆ, ಮನೆಯನ್ನು ಗುಡಿಸುತ್ತಾಳೆ, ಕತ್ತಲಿರುವ ಜಾಗದಲ್ಲಿ ದೀಪವನ್ನ ಹಚ್ಚಿ ಬೆಳಕಿನಲ್ಲಿ ಹುಡುಕುತ್ತಾಳೆ. ತುಂಬಾ ನೋವಿನಲ್ಲಿ ತಾನು ತನ್ನ ಬಳಿಯಲ್ಲಿದ್ದಂತ ನಾಣ್ಯವನ್ನ ಕಳೆದುಕೊಂಡಂತ ಆ ಹೆಣ್ಣು ಮಗಳು ಹುಡುಕುವಾಗ ತನ್ನ ಸ್ನೇಹಿತರೊಂದಿಗೆ ಎಲ್ಲ ಹಂಚಿಕೊಳ್ತಾಳೆ. ಅಯ್ಯೋ, ನನ್ನ ಹತ್ರ ಇದ್ದಿದ್ದು ದುಡ್ಡು, ಹಣ, ಆ ನಾಣ್ಯ ಕಳೆದು ಹೋಯಿತು ಎಂಬುದಾಗಿ. ಹುಡುಕಿದ ಮೇಲೆ ಆ ನಾಣ್ಯ ಸಿಕ್ಕಿದ ತಕ್ಷಣ ಆಕೆಗೆ ಆಗುವಂತ ಸಂತೋಷ ಅಪಾರವಾದದ್ದು. ಆಕೆ ಎಲ್ಲರ ಬಳಿಯಲ್ಲಿ ಹೋಗಿ ಹೇಳ್ತಾಳೆ, ನನ್ನ ಕಳೆದುಕೊಂಡಿದ್ದಂತ ನಾಣ್ಯ ನನಗೆ ಸಿಕ್ಕಿತ್ತು, ನನ್ನೊಂದಿಗೆ ಸೇರಿ ಸಂತೋಷ ಪಡಿ ಎಂಬುದಾಗಿ. ಪ್ರಿಯರೇ, ನಾಣ್ಯ ಎಂಬುದಾಗಿ ನಾವು ನೋಡುವಾಗ ನಮ್ಮಲ್ಲಿ ಇರುವಂತ ವಿಶ್ವಾಸವನ್ನು ನಾವು ಕಳೆದುಕೊಳ್ಳುತ್ತೇವೆ. ನಾವು ಯಾವ ಜಾಗದಲ್ಲಿ ವಿಶ್ವಾಸವನ್ನ, ನಂಬಿಕೆಯನ್ನ ಕಳೆದುಕೊಳ್ಳುತ್ತೇವೋ ಅದೇ ಜಾಗದಲ್ಲಿ ನಾವು ಹುಡುಕುವಾಗ ನಮಗೆ ಗೊತ್ತಾಗುತ್ತದೆ, ನಾನು ಕಳೆದುಕೊಂಡಿರುವಂಥದ್ದು ಅಮೂಲ್ಯವಾದದ್ದಲ್ಲ, ನನ್ನ ಯೇಸುವನ್ನ ಎಂಬುದಾಗಿ. ಯೇಸು ಎಂಬ ಆ ಒಂದು ನಂಬಿಕೆಯನ್ನ ನಾವು ಕಳೆದುಕೊಂಡಾಗ, ದೇವರ ನಂಬಿಕೆಯನ್ನ ಕಳೆದುಕೊಂಡಾಗ, ವಿಶ್ವಾಸವನ್ನ ಕಳೆದುಕೊಂಡಾಗ ನಾವು ಅನೇಕ ಕಡೆ ಅನೇಕ ವಿಧವಾಗಿ ಬೇಡವಾದಂಥ ಎಲ್ಲ ಕಾರ್ಯಗಳಿಗೆ ನಮ್ಮನ್ನ ಒಪ್ಪಿಸಿಕೊಟ್ಟು ನಾವು ಕಳೆದು ಹೋಗುತ್ತೇವೆ. ದೇವರಿಂದ ದೂರವಾಗುವಂತ ನಾವು ಅಲ್ಲಿ ಇಲ್ಲಿ ಅಲೆದು ಎಲ್ಲಿ ನಾನು ನೆಮ್ಮದಿಯನ್ನು ಕಳೆದುಕೊಂಡೆ, ನನಗೆ ಎಲ್ಲಿ ಆ ಸಮಾಧಾನ ಸಿಗುತ್ತೆ, ಆ ನಾಣ್ಯವನ್ನ ನಾನು ಎಲ್ಲಿ ಹುಡುಕ್ಲಿ, ಆ ನಂಬಿಕೆ ಎಂಬ ನಾಣ್ಯವನ್ನ ನಾನು ಎಲ್ಲಿ ಕಳೆದುಕೊಂಡಿದ್ದೀನಿ, ಆ ವಿಶ್ವಾಸವೆಂಬ ನಾಣ್ಯವನ್ನ ಎಲ್ಲಿ ಕಳೆದುಕೊಂಡಿದ್ದೀನಿ, ಹುಡುಕುವಾಗ ನಮಗೆ ಅರ್ಥವಾಗುತ್ತದೆ ನಾವು ಕಳೆದುಕೊಂಡಿರುವಂಥದ್ದು ಎಲ್ಲೋ ಇಲ್ಲ, ನಮ್ಮೊಳಗಡೆನೆ, ನಮ್ಮ ಮನೆಯೊಳಗಡೆನೆ ಇದೆ. ಆದರೆ ನಾವು ಅದನ್ನು ಆಧ್ಯಾತ್ಮಿಕವಾದ ಕಣ್ಣುಗಳಿಂದ ನಾವು ಕಂಡುಕೊಳ್ಳಬೇಕು. ಯಾವಾಗ ನಾವು ವಿಶ್ವಾಸವನ್ನ ಕಳೆದುಕೊಳ್ಳುತ್ತೇವೋ ಜೀವನದಲ್ಲಿ ಸೋಲುತ್ತಾ ಹೋಗ್ತೇವೆ. ಕಳೆದುಕೊಂಡಿರುವ ವಿಶ್ವಾಸವನ್ನ ನನ್ನ ಯೇಸುವಿನಲ್ಲಿ ನಾನು ಕಂಡುಕೊಂಡು, ನನ್ನ ಯೇಸುವನ್ನ ಉತ್ತಮವಾದಂತ ಅಮೂಲ್ಯವಾದಂತ ಒಂದು ನಾಣ್ಯವನ್ನಾಗಿ ನಾನು ಮಾರ್ಪಡಿಸಿಕೊಂಡು, ಆ ನಾಣ್ಯವನ್ನ ಎಂದಿಗೂ ನಾನು ಕಳೆದುಕೊಳ್ಳದೆ ಆ ನಾಣ್ಯವನ್ನ ನನ್ನ ಜೊತೆಯಲ್ಲಿ ಇರಿಸಿಕೊಳ್ಳುವಾಗ ಆ ದೇವರು ನನ್ನನ್ನು ಉನ್ನತ ಸ್ಥಿತಿಗೆ ತರುವಂತ ದೇವರಾಗಿದ್ದಾರೆ. ಆದ್ದರಿಂದ ದಾವೀದ ತನ್ನ ಕೀರ್ತನೆಯಲ್ಲಿ ಹೇಳುತ್ತಾನೆ, ಚಿನ್ನ, ಬೆಳ್ಳಿ, ಮುತ್ತು, ರತ್ನಕ್ಕಿಂತಲೂ ಅಮೂಲ್ಯವಾದದ್ದು ನನ್ನ ಯೇಸು. ಆ ಯೇಸುವಿನ ವಾಕ್ಯ ಇವತ್ತು ನಾವು ಕಳೆದುಕೊಂಡಿದ್ದರೆ, ಆ ವಾಕ್ಯವಾಗಿರುವಂಥ ಯೇಸುವಿನ ಹುಡುಕಾಟದಲ್ಲಿ ನಾವಿದ್ದರೆ ನಾವಿವತ್ತು ಎಚ್ಚೆತ್ತುಕೊಳ್ಳೋಣ, ಯೇಸುವನ್ನ ಹುಡುಕೋಣ. ಹುಡುಕಿದ ಮೇಲೆ ಸಿಕ್ಕಿದಂತ ಮತ್ತೆ ಆ ಒಂದು ಕೃಪೆಯನ್ನ, ಆ ಒಂದು ನಂಬಿಕೆಯನ್ನ, ವಿಶ್ವಾಸವನ್ನ, ಸತ್ಯವನ್ನ ನಾವು ಇತರರೊಂದಿಗೆ ಹಂಚಿಕೊಳ್ಳೋಣ. ನಮ್ಮಂತೆ ದುಃಖ, ನಮ್ಮಂತೆ ವೇದನೆ, ನಮ್ಮಂತೆ ಸಮಸ್ಯೆ, ನಮಗಿಂತಲೂ ಅಧಿಕವಾಗಿ ನೋವು, ವೇದನೆ, ಸಮಸ್ಯೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಈ ಅಮೂಲ್ಯವಾದಂಥ ನಾಣ್ಯದ ಬಗ್ಗೆ ನಾವು ತಿಳಿಯಪಡಿಸಿ ಯೇಸುವಿಗೆ ಸಾಕ್ಷಿಯಾದ ಜೀವನವನ್ನು ನಡೆಸೋಣ. 10ನೇ ವಚನ ಹೇಳ್ತದೆ, ಒಬ್ಬನು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ದೇವರ ಆ ಒಂದು ಸ್ಥಾನದಲ್ಲಿ, ಆ ಪರಲೋಕದಲ್ಲಿ ಹೆಚ್ಚಿನ ಸಂತೋಷವಾಗುತ್ತದೆ ಎಂಬುದಾಗಿ. ನಾವು ಕಳೆದುಕೊಂಡಿರುವುದನ್ನ ನಮ್ಮೊಳಗಡೆನೆ ಹುಡುಕೋಣ. ಖಂಡಿತವಾಗಿಯೂ ನಮ್ಮೊಳಗೆ ಇರುವಂತಹ ನಾಣ್ಯ ಆ ಯೇಸು ನಮಗೆ ಮತ್ತೆ ಸಿಕ್ತಾರೆ. ನಮ್ಮ ಆ ಪಾಪಗಳಿಗೆ, ಅವರನ್ನು ಬಿಟ್ಟು ಹೋದಂತ ಎಲ್ಲ ಸಂದರ್ಭಗಳಿಗಾಗಿ ಪಶ್ಚಾತ್ತಾಪದ ಹೃದಯದಿಂದ, ದೇವರೇ ನನ್ನನ್ನು ಕ್ಷಮಿಸು, ನಿನ್ನ ಅಮೂಲ್ಯವಾದ ನಾಣ್ಯ ಎಂಬುದಾಗಿ ನಾನು ಅರಿತುಕೊಳ್ಳದೆ ನಿಮ್ಮನ್ನು ಕಳೆದುಕೊಂಡು ಬಿಟ್ಟೆ, ಆದರೆ ಯೇಸುವೆ ಮತ್ತೆ ಹುಡುಕಿ ಬಂದಿದ್ದೇನೆ, ನೀವು ನನಗೆ ಸಿಕ್ಕಿದ್ದೀರಿ ಅಪ್ಪ, ನಿಮ್ಮನ್ನ ನಾನು ಇತರರ ಮುಂದೆ ಸಾಕ್ಷಿಪಡಿಸುತ್ತೇನೆ. ನೀವೇ ನನ್ನ ಜೀವ, ನೀವೇ ನನ್ನ ಮಾರ್ಗ, ನೀವೇ ನನ್ನ ಸತ್ಯ ಎಂಬುದಾಗಿ ಆ ದೇವರನ್ನ ವಿಶ್ವಾಸಿಸುತ್ತಾ, ಪ್ರಾರ್ಥಿಸುತ್ತಾ, ಕಳೆದುಕೊಂಡಂತ ಎಲ್ಲ ಅವಸ್ಥೆಗಳನ್ನ ದೇವರಿಗೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದಿ ಲಾರ್ಡ್.